अविद्यानामन्तस्तिमिरमिहिरद्वीपनगरे जडानां चैतन्यस्तवकमकरन्दश्रुतिजरे दरिद्राणां चिन्तामणि गुणनिका जन्मजलदौ निमग्नानां दंष्ट्रामुररिपो वराहस्य भवति। ಪ್ರಪ್ರಥಮದಲ್ಲಿ ಆದಿರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಪ್ರಮಥರನ್ನು ಋಗ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರದ ಅಧಿಪತಿಯು ಆರಾಧ್ಯ ದೇವನಾಗಿರ್ತಕ್ಕಂತಹ ಶ್ರೀ ಅಂಬರೀಶ್ವರರ ಗದ್ದಿಗೆ ಹಣೆಮಣೆದು ಶ್ರೀ ಶಟಸ್ಥಲ ಬ್ರಹ್ಮಿ 108 ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಇದೇ ರೀತಿಯಾಗಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಶಟಸ್ಥಲ ಬ್ರಹ್ಮಿ ವಾಮದೇವ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವರಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, 5 ದಿನಗಳ ಪರ್ಯಂತರವಾಗಿ ನಿಮಗೆ ಸಿದ್ಧಲಿಂಗ ಜಗದ್ಗುರುಗಳವರ ಪುರಾಣವನ್ನು ನಿಮಗೆ ತಿಳಿಯುವಂತೆ ಹೇಳಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ವೇದ ಬ್ರಹ್ಮ ಶ್ರೀ ಶಿವಾಚಾರ್ಯ ಶಾಸ್ತ್ರೀಜಿಯವರೇ ಹಾಗೂ ಕಲಾ ಬಳಗವೇ ಹಾಗೂ ನಿಮಗ 5 ದಿನಗಳ ಪರ್ಯಂತರವಾಗಿ ಸಭೆಯನ್ನು ನಡೆಸಿರ್ತಕ್ಕಂತಹ ಶ್ರೀ ಗಂಗಾಧರ ಶಾಸ್ತ್ರೀಜಿಯವರೇ ಹಾಗೂ ಎಲ್ಲ ಮಹನೀಯರೇ ಹಾಗೂ ದೇವರು ಭೂಪವರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಸಕಲ ಸದ್ಭಕ್ತರೇ, ತಾಯಂದಿರೇ, ತಮ್ಮೆಲ್ಲರ ಅಂತರಾತ್ಮ ಇರತಕ್ಕಂತಹ ಆ ಪರಶಿವ ಪರಂಜ್ಯೋತಿಗೆ ಶರಣು ಶರಣಾರ್ಥಿಗಳು. ನೆರೆ ಕೇಳು ಕೇಳುವುದನ್ನು ಅರಿದುದನ್ನು ಮರೆಯಿದರು. ಇಷ್ಟತನ ಸಿದ್ಧಲಿಂಗ ಜಗದ್ಗುರುಗಳ ಬಗ್ಗೆ ಸವಿಸ್ತರವಾಗಿ ಅವರ ಪವಾಡಗಳನ್ನು ತಮಗೆ ತಿಳಿಯುವಂತ ಹೇಳಿರ್ತಕ್ಕಂಥ ಶಾಸ್ತ್ರೀಜಿಯವರು ಏನು ಹೇಳಿದ್ರಪ್ಪ? ಸರ್ಪದ್ದು ಹೇಳಿದರು. ಅಲ್ಲಿ ಕಂಟಕಗಳು ಬಂದಾಗ ಗುರುವಿನ ಹತ್ರ ಬರ್ತಕ್ಕಂಥದ್ದು ಭಕ್ತರ ಪರಿಕಲ್ಪನೆ. ಅವಾಗ ಕಂಟಕಗಳನ್ನು ಪರಿಹಾರ ಮಾಡ್ತಕ್ಕಂಥವ್ರು ಯಾರು ಇದ್ರ ಗುರುಗಳು. ಆ ನಿಟ್ಟಿನೊಳಗ ಸಿದ್ಧಲಿಂಗ ಜಗದ್ಗುರುಗಳು ಎಲ್ಲ ಯಾರೇ ಸರ್ವ ಜನರು ಬಂದರೂ ಕೂಡ ಅವರಿಗೆ ದರ್ಶನ, ಆಶೀರ್ವಾದ ಮತ್ತು ಅದರ ಮಹತ್ವವನ್ನು ಹೇಳ್ತಿದ್ರು. ಒಂದು ದಿವಸ ಸಿದ್ಧಲಿಂಗ ಜಗದ್ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರ ಈ ಗೋವುಗಳನ್ನು ಮೇಸಾಕ್ ಹೋಗಿರ್ತಾರ. ಅವರು ಮೇಸಾಕ್ ಹೋದಾಗ ಇಲ್ಲಿ ಮಠದಲ್ಲಿ ಭಕ್ತಾದಿಗಳು ಜಾಸ್ತಿ ಬಂದಿರ್ತಾರ. ಅಲ್ಲಿ ಅವಾಗ ಯಾರೂ ಇದ್ದಿರಲಿಲ್ಲ. ಆ ಟೈಮ್ನೊಳಗ ಶಿಷ್ಯರು ಒಬ್ಬ ಹಿಂಗ ಕೆಲಸ ಮಾಡೋರು ಇರ್ತಾರಲ್ಲ, ಆತನ ಕಳಿಸಿ ತಾವು ಗುರುಗಳು ಅಲ್ಲೇ ಇದ್ದರು. ಆತ ಗುರುಗಳು ಪ್ರಸಾದ ಮಾಡಿಕೊಂಡು ಗುರುಗಳಿಗೆ ಭಕ್ತರು ಭಾಳ ಬಂದಾರ ಬುದ್ಧಿ, ಅದಕ್ಕೆ ತಾವು ಹೋಗ್ಬೇಕಂತ ಬುದ್ಧಿ ಅಂತ ಹೇಳ್ತಾನ. ಆಯ್ತಪ್ಪ, ನೀನು ಇಲ್ಲೆಲ್ಲ ನೋಡಿಕೋ ಇಲ್ಲೇ ಸ್ನಾನ ಮಾಡ್ತಾನೆ ಬಾಯಿ ಒಳಗ ಅಂತೇಳಿ ಜಿಗದ್ರಂತ ಗುರುಗಳು. ಜಿಗದರ್ ಅಲ್ಲಿ ಬಾಯಿ ಒಳಗ 2-3 ತಾಸು ಆದ್ರೂ ಕೂಡ ಹೊರಗೆ ಬರಲೇ ಇಲ್ಲ ಅಂತ ಗುರುಗಳು. ಅವಾಗ ಅತ್ತಗ ದನ ಮೇಯಿಸಿರ್ತಕ್ಕಂಥ ಗೊತ್ತ ಏನು ಗುರುಗಳು ಬರಲೇ ಇಲ್ಲ ಇಷ್ಟೊತ್ತಾದ್ರು ಅಂತೇಳಿ ನೋಡ್ತಾ ಇದ್ನಂತ. ಅಚ್ಚಕ್ ಯಾರು ಬರ್ತಾರ ಏನು, ಮತ್ ನಾ ಬಿಟ್ಟು ಹೋದ್ನಂತರ ದನ ಯಾಕಡೆ ಹೋಗ್ತಾವ ಏನಂತ ಒಂದು ಕಲ್ಪನೆ ಬಂತಂತ. ಅವಾಗ ಸೀದಾ ಒಳ್ಳೆ ಮಠಕ್ಕೆ ಹೋದಂತ. ಗುರುಗಳು 3-4 ತಾಸಾತು ಬಾಯಿ ಒಳಗೆ ಜಿಗ್ದಾರ ಒಳ್ಳೆ ಬಂದೇ ಇಲ್ಲ ಅಂತೇಳಿ ಹೋಗಿ ಅಲ್ಲಿ ಭಕ್ತಾದಿಗಳಿಗೆ ಹೇಳ್ಬೇಕನ್ನೋದ್ರೊಳಗ ಅಲ್ಲಿ ಸಿಂಹಾಸನ ಮೇಲೆ ಕುಂತಿದ್ರಂತ ಗುರುಗಳು. ಎಲ್ಲರಿಗೆ ದರ್ಶನ ಆಶೀರ್ವಾದ ಕೊಡ್ತಾ ಇದ್ರಂತ. ಅಂತ ಶಕ್ತಿಯನ್ನು ಉಳ್ಳೋದು ಯಾರು ಇದ್ರಪ್ಪ ಅಂದ್ರ ಅದು ಸಿದ್ಧಲಿಂಗ ಮಹಾಸ್ವಾಮಿಗಳು ಅಂತ. ಹಾಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ದೀಪ ಎಷ್ಟಕ್ಕೆ ಬೆಳಕು ಕೊಡ್ತೈತಿ? ನಮ್ಮ ರೂಮಿಗೆ ಇಂಥದ್ದು ಕೊಡ್ತೈತಿ. ಹಾಗೆ ಓಣಿಯ ದೀಪ ಎಲ್ಲಿ ಕೊಡ್ತೈತಿ? ಓಣಿ ದಾಟ ತನಕ ಕೊಡ್ತೈತಿ. ಓಣಿ ದಾರಿ ದೀಪ ನೀವು ಎಲ್ಲಿ ತನಕ ಹೋಗ್ತೀರಿ ಅಲ್ಲಿ ತನಕ ಬೆಳಕು ಕೊಡ್ತೈತಿ. ಯಾವಾಗ್ಲೂ ನಾವು ದಾರಿ ದೀಪದ ಬೆನ್ನ ಹತ್ತಬೇಕೇ ಹೊರತು
ಮನೆಯ ದೀಪವನ್ನಾಗಲಿ ಓಣಿಯ ದೀಪವನ್ನಾಗಲಿ ಬೆನ್ನು ಹತ್ತಕ್ಕೆ ಹೋಗಬಾರ್ದು. ಆ ಜೀವನವನ್ನು ಯಾರು ನಡೆಸಿದ್ರಪ್ಪ ಅಂದ್ರೆ ಅದು ಸಿದ್ಧಲಿಂಗ ಜಗದ್ಗುರುಗಳು, ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಪೂಜ್ಯರು. ಆ ನಿಟ್ಟಿನೊಳಗ ತಾವು ಒಳ್ಳೆಯ ನೀತಿ ನಿಯಮ ಆಚಾರ ವಿಚಾರಗಳನ್ನು ತಿಳ್ಕೊಂಡು ಒಳ್ಳೆಯ ಜೀವನವನ್ನು ನಡೆಸಿದಾಗ ಮಾತ್ರ ಜೀವನ ಸ್ವಾರ್ಥಕ ಆಗ್ತೈತಿ. ಆ ನಿಟ್ಟಿನೊಳಗ ತಾವೆಲ್ಲರೂ ನಡೆಯಿರಿ ಅಂತಕ್ಕಂಥ ಮಾತನ್ನು ಹೇಳ್ತಾ 2 ಮಾತುಗಳಿಗೆ ವಿರಾಮ ಕೊಡ್ತೇವೆ. ಶುಭ.